ಹೊರಗಡೆ ಇರೋ ಕಂಪ್ಯೂಟರು, ಲ್ಯಾಪ್ಟಾಪು, ಡೆಸ್ಕ್ಟಾಪು ಏನೇ ಇರಲಿ ತುಂಬ ಸ್ಲೋ ಆಗ್ತಾ ಇದೆಯಾ, ಆಮೆ ಥರ ನಡೀತಾ ಇದೆಯಾ? ಹಾಗಾದರೆ ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಸ್ಪೀಡು ರಾಕೆಟ್ ಥರ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಪಿ ಸಿ ಇರೋದು ಕೇವಲ 4GB ರ್ಯಾಮಿಂದು ಡ್ಯುಯಲ್ ಕೋರ್ ಪ್ರೊಸೆಸರು. ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಕೀಬೋರ್ಡಲ್ಲಿ ವಿಂಡೋಸ್ +R ಬಟನ್ನ ಪ್ರೆಸ್ ಮಾಡಿ. ಪ್ರೆಸ್ ಆದಮೇಲೆ ನಿಮಗೆ ಇಲ್ಲಿ ರನ್ ಕಮ್ಯಾಂಡ್ ಬರುತ್ತೆ. ಇದರಲ್ಲಿ ಫಸ್ಟ್ ಟಿಪ್ ಏನಪ್ಪ ಅಂದರೆ TEMP ಅಂತ ನೀವು ಟೈಪ್ ಮಾಡಿ ಒಂದು ಫೋಲ್ಡರ್ ಓಪನ್ ಆಗುತ್ತೆ. ಆವಾಗ ನೀವು Ctrl+A ಅಂತ ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಫೈಲ್ಸ್ನು ಡಿಲೀಟ್ ಮಾಡಿ. ನಿಮ್ಮ ಡೆಸ್ಕ್ಟಾಪ್ನಲ್ಲಿರ್ತಕ್ಕಂತಹ ಟೆಂಪರರಿ ಫೈಲ್ಸ್ ಎಲ್ಲವೂ ಡಿಲೀಟ್ ಆಗುತ್ತೆ. ಏನಾದರೂ ಎರರ್ ಬಂದರೆ ಅದನ್ನು ಸ್ಕಿಪ್ ಕೊಡಿ. ಟಿಪ್ ನಂಬರ್ 2, ಮತ್ತೆ ವಿಂಡೋಸ್ R ಬಟನ್ನ ಪ್ರೆಸ್ ಮಾಡಿ. ಇದಾದಮೇಲೆ ನೀವು ರನ್ ಕಮ್ಯಾಂಡಲ್ಲಿ ಟೈಪ್ ಮಾಡಿ %TEMP%. ಮೇ ಬಿ ಇವೆಲ್ಲ ಬೇಸಿಕ್ಸು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಮುಂದೆ ಇರೋವಂಥ ಟಿಪ್ಸ್ಗಳು ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಅದನ್ನು ಖಂಡಿತವಾಗಿ ನೋಡಿ. ಇದರಲ್ಲೂ ಕೂಡ ಸೇಮ್ Ctrl+A ಅಂತ ಕೊಟ್ಬಿಟ್ಟು ಎಲ್ಲ ಫೈಲ್ಸನ್ನು ಡಿಲೀಟ್ ಮಾಡಿ. ಅಷ್ಟರೊಳಗೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಟಿಪ್ ನಂಬರ್ 3 ಬಂದುಬಿಟ್ಟು, ಮತ್ತೆ ನೀವು ವಿಂಡೋಸ್ R ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಇವಾಗ ನೀವು ಪ್ರಿಫೆಚ್ PREFETCH ಅಂತ ಟೈಪ್ ಮಾಡಿ ಓಕೆ ಕೊಡಿ. ಇದು ಕೂಡ ಸೇಮು, ನೀವು ಎಲ್ಲದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿ. ಈ ನೆಕ್ಸ್ಟ್ ಬರೋವಂಥ ಟಿಪ್ಸ್ಗಳೆಲ್ಲ ನಿಮಗೆ ಜಾಸ್ತಿ ಗೊತ್ತಿರಲಿಕ್ಕಿಲ್ಲ. ದಯವಿಟ್ಟು ಇವುಗಳನ್ನು ಕೂಡ ನೀವು ಟ್ರೈ ಮಾಡಿ, ನಿಮ್ಮ ಪಿ ಸಿ ಫಾಸ್ಟ್ ಆಗುತ್ತೆ. ಟಿಪ್ ನಂಬರ್ 4 ಬಂದುಬಿಟ್ಟು, ನೀವು ಸರ್ಚ್ ಬಾರಲ್ಲಿ BACK ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಬ್ಯಾಕ್ಗ್ರೌಂಡ್ ಆ್ಯಪ್ ಅಂತ ಒಂದು ಆಪ್ಷನ್ ಬರುತ್ತೆ. ನೀವು ಬ್ಯಾಕ್ಗ್ರೌಂಡ್ ಆ್ಯಪ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ನಾನು ಇದನ್ನೆಲ್ಲ ಮೊದಲೇ ಆಫ್ ಮಾಡ್ಕೊಂಡಿದ್ದೀನಿ. ಈ ಥರ ಆನ್ ಇರುತ್ತೆ, ಅದು ಬ್ಲೂ ಕಲರ್ ಬಂದರೆ ಆನ್ ಇರುತ್ತೆ ಅಂತ. ನೀವೇನು ಮಾಡಬೇಕು, ಸಿಂಪ್ಲಿ ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಅಂತ ಆಯ್ತಲ್ಲ, ಅದನ್ನು ಆಫ್ ಮಾಡಿಬಿಡಿ. ಅಂದರೆ ಅವು ಬ್ಯಾಕ್ಗ್ರೌಂಡಲ್ಲಿ ಕಂಟಿನ್ಯೂ ರನ್ ಆಗ್ತಾ ಇರುತ್ತೆ, ಬಂದಾಗುತ್ತೆ. ಅದಾದಮೇಲೆ ಟಿಪ್ ನಂಬರ್ 5, ಮತ್ತೆ ನೀವು ವಿಂಡೋಸ್ R ಬಟನ್ನ ಪ್ರೆಸ್ ಮಾಡಬೇಕು. ಅದಾದಮೇಲೆ ನೀವು ಅಲ್ಲಿ MRT ಅಂತ ಸರ್ಚ್ ಮಾಡಿ. MRT ಅಂದರೆ ಇದು ಒಂಥರ ಮೈಕ್ರೋಸಾಫ್ಟಿನ ಡಿಫೆಂಡರ್ ಥರ, ಅಂದರೆ ಆ್ಯಂಟಿ ವೈರಸ್ ಥರ ಇದು ವರ್ಕ್ ಮಾಡುತ್ತೆ ನೋಡಿ. ಇದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಕ್ವಿಕ್ ಸ್ಕ್ಯಾನು, ಫುಲ್ ಸ್ಕ್ಯಾನ್ ಅಂತ ಐತಲ್ಲ, ನಿಮಗೆ ಯಾವುದು ಅನುಕೂಲ ಅದನ್ನು ಕೊಡಿ. ನಾನಿಲ್ಲಿ ಕ್ವಿಕ್ ಸ್ಕ್ಯಾನ್ ಅಂತ ಕೊಡ್ತೀನಿ. ಅಕಸ್ಮಾತ್ ನಿಮಗೆ ಟೈಮ್ ಏನಾದರೂ ಇದ್ದರೆ ನೀವು ಫುಲ್ ಸ್ಕ್ಯಾನ್ ಅಂತ ಕೊಡ್ಬೋದು, ಯಾಕಂದರೆ ಅದು ಸ್ವಲ್ಪ ತುಂಬ ಟೈಮ್ ತೊಗೊಳುತ್ತೆ. ಪ್ರತಿಯೊಂದು ಫೈಲನ್ನು ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಇದು ಸ್ವಲ್ಪ ಸ್ಕ್ಯಾನ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕನ್ನಡ ಯೂಟ್ಯೂಬರ್ಸ್ನ ನೀವು ಸ್ವಲ್ಪ ಬೆಳೆಸಬೇಕಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊಲ್ಯೂಷನ್ನು. ಇದಾದಮೇಲೆ ಟಿಪ್ ನಂಬರ್ 5 ಏನಪ್ಪ ಅಂದರೆ, ಇಲ್ಲಿ ನೋಡಿ, ನೀವು ಮತ್ತೆ ವಿಂಡೋಸ್ R ಬಟನ್ ಪ್ರೆಸ್ ಮಾಡಿ, TREE ಅಂತ ಟೈಪ್ ಮಾಡಿ. ಎಂಟರ್ ಕೊಟ್ಟ ತಕ್ಷಣ ನಿಮಗೆ ಒಂದು ಕಮ್ಯಾಂಡ್ ರನ್ ಆಗುತ್ತೆ. ಈ ಕಮ್ಯಾಂಡ್ ರನ್ ಆಗುತ್ತೆ, ಫಾಸ್ಟ್ ಆಗುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಟಿಪ್ ನಂಬರ್ 7 ಬಂದುಬಿಟ್ಟು, ನೀವು ಮತ್ತೆ ವಿಂಡೋಸ್ +R ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಇವಾಗ ನೀವಲ್ಲಿ ಟೈಪ್ ಮಾಡಬೇಕಾಗಿರೋದು CLEANMGR ಅಂತ ಟೈಪ್ ಮಾಡಿ. ನಿಮಗೆ ಅಲ್ಲಿ ನೋಡಿ, OS ಅಲ್ಲಿ ಇರ್ತಕ್ಕಂಥ ಜಂಕ್ ಫೈಲ್ಸು ಅಥವಾ D ಡ್ರೈವು, C ಡ್ರೈವು, E ಡ್ರೈವು ಯಾವುದೇ ಇದ್ರೂ
ನೀವು ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ನಿಮಗೇನಾಗುತ್ತೆ, ಅದು ಸ್ವಲ್ಪ ಡಿಸ್ಕ್ ಕ್ಲೀನಲ್ಲಿ ಏನೇನಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಇವಾಗ ನೋಡಿ, ನಿಮಗೆ ಅಲ್ಲಿ ಸಿ ಡ್ರೈವಲ್ಲಿ ಇಷ್ಟೊಂದು ಜಂಕ್ ಫೈಲ್ಸ್ ಇದೆ ಅಂತ. ಇವಾಗ ನೋಡಿ, ಮೈಕ್ರೋಸಾಫ್ಟ್ ಡಿಫೆಂಡರ್, ಆ್ಯಂಟಿವೈರಸ್ಸು, ರೀಸೈಕಲ್ ಬಿನ್ನು, ಅಲ್ಲಿ ಏನೇನು ಟಿಕ್ ಮಾರ್ಕ್ ಇದೆಯಲ್ಲ ಎಲ್ಲದನ್ನು ಟಿಕ್ ಮಾಡ್ಕೊಳ್ಳಿ. ನಾನು ನೋಡಿ ಆಲ್ಮೋಸ್ಟ್ 7.82 GB ಅಷ್ಟು ಫ್ರೀ ಆಗುತ್ತೆ ಇವಾಗ ಸಿ ಡ್ರೈವಲ್ಲಿ. ಅಂದರೆ ಅದು ಅನ್ನೆಸೆಸರಿ ಫೈಲ್ಸ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇದನ್ನು ಖಂಡಿತ ಮಾಡಲೇಬೇಕು. ನೋಡಿ 8 GB ನಮಗೆ ಸಿ ಡ್ರೈವಲ್ಲಿ ಸಿಕ್ಕರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ ಸಿ ಪಿ ಯುದು. ಅದಾದಮೇಲೆ ಟಿಪ್ ನಂಬರ್ 8 ಬಂದುಬಿಟ್ಟು, ನೀವು ಮತ್ತೆ ವಿಂಡೋಸ್ R ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಅಲ್ಲಿ sym.cpl ಅಂತ ಸರ್ಚ್ ಮಾಡಿ. ಇದು ಐತಲ್ಲ, ಇದು ತುಂಬ ಇಂಪಾರ್ಟೆಂಟು. ಇದು ಬಂದಮೇಲೆ ನೀವಲ್ಲಿ ಅಡ್ವಾನ್ಸ್ಡ್ ಅಂತ ಆಪ್ಷನ್ ಬರುತ್ತಲ್ಲ ಮೇಲ್ಗಡೆ, ಅಡ್ವಾನ್ಸ್ ಆಪ್ಷನ್ ಒಳಗಡೆ ಹೋದರೆ ನಿಮಗಲ್ಲಿ ಪರ್ಫಾರ್ಮೆನ್ಸ್ ಅನ್ನೋ ಟ್ಯಾಬ್ ಇದೆ. ಪರ್ಫಾರ್ಮೆನ್ಸ್ ಟ್ಯಾಬ್ ಒಳಗೆ ಸೆಟ್ಟಿಂಗ್ಸ್ ಇದೆಯಲ್ಲ, ಅಲ್ಲಿ ಹೋಗಿ. ಇದರಲ್ಲಿ ನೋಡಿ ಏನಿದೆ, ಅಡ್ಜಸ್ಟ್ ದ ಬೆಸ್ಟ್ ಅಪಿಯರೆನ್ಸ್, ಅಡ್ಜಸ್ಟ್ ದ ಬೆಸ್ಟ್ ಪರ್ಫಾರ್ಮೆನ್ಸ್, ಇವೆಲ್ಲ ಆ್ಯನಿಮೇಷನ್ ಇದೆಯಲ್ಲ, ಇದು ನಮಗೆ ಯೂಸ್ ಇರಲ್ಲ, ಆದರೂ ಸುಮ್ಮನೆ ರನ್ ಆಗುತ್ತೆ. ನೀವು ಇಲ್ಲಿ ಬಂದುಬಿಟ್ಟು ಅಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ, ಅಡ್ಜಸ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್, ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ, ಅಕ್ಷರಗಳು ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ, ಬಟ್ ಬೇಡದೇ ಇರೋ ಆ್ಯನಿಮೇಷನ್ಸ್ ಎಲ್ಲ ಬಂದಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ಇದನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಪಿ ಸಿ ಸ್ಮೂತಾಗಿ ರನ್ ಆಗುತ್ತೆ. ಇದಾದಮೇಲೆ ಟಿಪ್ ನಂಬರ್ 9 ಬಂದುಬಿಟ್ಟು, ನೀವು ಸರ್ಚ್ ಬಾರಲ್ಲಿ ಸ್ಟಾರ್ಟಪ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿ. ಸ್ಟಾರ್ಟಪ್ ಆ್ಯಪ್ಸ್ ಅಂದರೆ ಏನಂದರೆ, ನೀವು ಕೆಲವೊಂದು ಸತಿ ಅಬ್ಸರ್ವ್ ಮಾಡಿರಬಹುದು, ಪಿ ಸಿನ ಆನ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ಕೆಲವೊಂದು ಸತಿ ಮೈಕ್ರೋಸಾಫ್ಟ್ ಎಡ್ಜ್ ಓಪನ್ ಆಗುತ್ತೆ, ಕೆಲವೊಂದು ಸಾರಿ ಟೀಮ್ ವ್ಯೂವರ್ ಓಪನ್ ಆಗುತ್ತೆ, ಕೆಲವೊಂದು ಸಾರಿ ಒಪೆರಾ ಮೆನು ಓಪನ್ ಆಗುತ್ತೆ. ಅದು ಏನಪ್ಪ ಅಂದರೆ, ಈ ಸ್ಟಾರ್ಟಪ್ ಆ್ಯಪ್ಸ್ ಅಂತ ಐತಲ್ಲ, ಇವೇ ನಿಮಗೆ ಆನ್ ಆಗ್ತಾ ಇದ್ದಂಗೆ ಓಪನ್ ಆಗಿಬಿಡುತ್ತೆ. ಅದಕ್ಕೆ ಇವನ್ನೇನು ಮಾಡಬೇಕು, ನೀವು ನಿಮಗೆ ಏನೇನು ಬೇಡಲ್ಲ ಅವನಷ್ಟು ಬಂದ್ ಮಾಡ್ಕೊಂಬಿಡಿ. ಇಲ್ಲಿ ರಿಯಲ್ಟೆಕ್ HD ಆಡಿಯೋದು ಸ್ವಲ್ಪ ಏನೇನು ಇಂಪಾರ್ಟೆಂಟ್ ಐತಲ್ಲ ಅದನ್ನಷ್ಟೇ ಇಟ್ಕೊಂಡು, ಏನೇನು ಬೇರೆ ಆ್ಯಪ್ಸಿಂದ ಎಲ್ಲದನ್ನು ನಾನು ಬಂದ್ ಮಾಡ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ, ನಿಮ್ಮ ಪಿ ಸಿ ಆನ್ ಆಗೋವಾಗ ತುಂಬ ಟೈಮ್ ತೊಗೊಳ್ಳೋದಿಲ್ಲ. ನೋಡಿ, ನಾನು ಈಗ ಆಫ್ ಮಾಡ್ತಾಯಿದ್ದೀನಿ ಎಲ್ಲದನ್ನು. ಕೆಲವೊಂದು ಸಾರಿ ಎಪ್ಸಾನು ಅಪ್ಡೇಟರ್ ಅಂತ ಬರುತ್ತೆ, ಇನ್ನೊಂದು ಬರುತ್ತೆ. ನೆಕ್ಸ್ಟು ಟಿಪ್ ನಂಬರ್ 10 ಬಂದುಬಿಟ್ಟು, ನೀವು ನಿಮ್ಮ ಸಿ ಡ್ರೈವು ಖಾಲಿ ಇದೇನೋ ಇಲ್ವೋ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಅದು ಯಾವಾಗಲೂ ನಿಮಗೆ ಸ್ಪೇಸು ಅವೈಲೇಬಲ್ ಇರಬೇಕು. ಕೆಲವೊಬ್ರದ್ದು ಸಿ ಡ್ರೈವ್ ಏನಾಗಿರುತ್ತೆ ಅಂದರೆ ಫುಲ್ ರೆಡ್ ಕಲರ್ ಆಗಿರುತ್ತೆ, ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅದು ನಿಮಗೆ ಸ್ವಲ್ಪ ಫ್ರೀ ಸ್ಪೇಸ್ ಇರಲೇಬೇಕು. ನೀವು ಸಿ ಡ್ರೈವ್ನ ಹೆಂಗೆ ಕ್ಲೀನ್ ಮಾಡೋಕಪ್ಪ ಅಂದರೆ, ನೀವು ಡೌನ್ಲೋಡ್ ಮಾಡಿದರೆ, ಡೆಸ್ಕ್ಟಾಪ್ ಮೇಲೆ ಇದ್ದರೆ, ಸ್ಕ್ಯಾನ್ ಮಾಡಿರೋ ಕಾಪೀಸ್ ಇದ್ದರೆ, ಅದೆಲ್ಲ ಏನಾಗುತ್ತೆ ಸಿ ಡ್ರೈವ್ ಒಳಗಡೆ ಸೇವ್ ಆಗಿರುತ್ತೆ. ಅದನ್ನು ನೀವು ತೆಗೆದು ನಿಮಗೆ ಎಲ್ಲಿದೆ ಅಲ್ಲಿ ಹಾಕ್ಕೊಳ್ಳಿ ಬೇರೆ ಕಡೆ. ಆಮೇಲೆ ಟಿಪ್ ನಂಬರ್ 11 ಬಂದುಬಿಟ್ಟು ಏನಪ್ಪ ಅಂತಂದರೆ, ನಿಮ್ಮದು ವಿಂಡೋಸು ಏನಾದರೂ ಅಪ್ಡೇಟಿಗೆ ಬಂದಿದೆನಾ ಅಂತಂದೇಳಿ ಒಂದ್ಸತಿ ಸೆಟ್ಟಿಂಗ್ಸ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಸಿಸ್ಟಮ್ ಏನಾದರೂ ಅಪ್ಡೇಟಿಗೆ ಬಂದಿದ್ದರೆ ದಯವಿಟ್ಟು ಅಪ್ಡೇಟ್ ಮಾಡಿ. ಯಾಕಂದರೆ ಅದು ಅಪ್ಡೇಟ್ ಆಗಿಲ್ಲಪ್ಪ ಅಂದರೆ ನಿಮ್ಮ ಸಿಸ್ಟಮಲ್ಲಿ ಅದು ಬಗ್ಸ್ ಥರ ವರ್ಕ್ ಮಾಡ್ತಾ ಇರುತ್ತೆ, ನಿಮಗೆ ನೀಟಾಗಿ ವರ್ಕ್ ಮಾಡೋದಕ್ಕೆ ಆಗಲ್ಲ. ಆಮೇಲೆ ಟಿಪ್ ನಂಬರ್ 12 ಏನಪ್ಪ ಅಂದರೆ, ಇದು ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಟಿಪ್ ಇದು. ನೀವು ಗೂಗಲ್ ಕ್ರೋಮ್ಗೆ ಹೋಗಿಬಿಟ್ಟು ವಿಂಡೋಸ್ ಪಿ ಸಿ ಮ್ಯಾನೇಜರ್ ಅಂತ ಸರ್ಚ್ ಮಾಡಿ. ವಿಂಡೋಸ್ ಪಿ ಸಿ ಮ್ಯಾನೇಜರ್, ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಅನಿಸುತ್ತೆ. ಇವಾಗ ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನು ಮಾತ್ರ ನಿಮ್ಮದು ಸಿಸ್ಟಮಲ್ಲಿ ಇರಲೇಬೇಕು. ನೀವು ವಿಂಡೋಸ್ ಪಿ ಸಿ ಮ್ಯಾನೇಜರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ಆಪ್ಷನಲ್ಲೇ ಬರುತ್ತೆ ಮೈಕ್ರೋಸಾಫ್ಟ್ ಪಿ ಸಿ ಅಂತ. ಅಲ್ಲಿ ಹೋಗಿಬಿಟ್ಟು ನೀವೇನು ಮಾಡ್ತೀರಾ, ಡೌನ್ಲೋಡ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ. ಡೌನ್ಲೋಡ್ ಅಂತ ಕೊಟ್ಟ ಮೇಲೆ ನಿಮಗೆ ಅದು ವಿಂಡೋಸ್ ಪಿ ಸಿ ಮ್ಯಾನೇಜರ್ ಇದೆಯಲ್ಲ, ಅದು ಮೈಕ್ರೋಸಾಫ್ಟ್ ಸ್ಟೋರಲ್ಲಿ ಬರುತ್ತೆ. ನೀವು ನೋಡಿ, ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಆಯಿತು. ಇವಾಗ ಗೆಟ್ ಅಂತ ಆಪ್ಷನ್ ಬರುತ್ತಲ್ಲ, ಗೆಟ್ ಅಂತ ಕೊಟ್ಟರೆ
ನಿಮಗೆ ವಿಂಡೋಸ್ PC ಮ್ಯಾನೇಜರು ಡೌನ್ಲೋಡ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ. ಡೌನ್ಲೋಡ್ ಆಗ್ತಾ ಇದೆ ನೋಡಿ ಈಗ. ಡೌನ್ಲೋಡ್ ಆದಮೇಲೆ ನೀವು ಓಪನ್ ಮಾಡಿದ ಮೇಲೆ ನಿಮಗೆ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಬಂತು. ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ಏನಿದೆಯಪ್ಪ ಅಂದರೆ PC ಬೂಸ್ಟು ಮೆಮೊರಿ ಯೂಸೇಜ್ ನೋಡಿ 96% ಇದೆ. ಆಲ್ಮೋಸ್ಟ್ 88 ಬಂತು. ಈಗ 90% ಸಮಥಿಂಗ್ ಇದೆ. ನೀವೇ ಮಾಡ್ತೀರಾ, ಬೂಸ್ಟ್ ಅಂತ ಕ್ಲಿಕ್ ಕೊಟ್ಬಿಟ್ರೆ ನೋಡಿ ನಿಮ್ಮದು ಮೆಮೊರಿ ಯೂಸೇಜು ಎಷ್ಟು ಕಡಿಮೆ ಆಗ್ತಾಯಿದೆ. 90ಇಂದ ಸೀದಾ ಎಲ್ಲಿಗೆ ಬಂತು 73 65ವರೆಗೂ ಬಂತು. ಇದಾದಮೇಲೆ ಇನ್ನೊಂದು ಆ್ಯಪ್ ಇದೆ, ಆ್ಯಪ್ಸ್ ಅಂತ ಐತೆ ನೋಡಿ. ಆ್ಯಪ್ಸ್ ಅಂತ ಬಂದಮೇಲೆ ಅಲ್ಲಿ ನೋಡಿ ನಿಮಗೆ ಸಜೆಸ್ಟ್ ಟರ್ನ್ ಆಫ್ ಅಂತ ಐತಲ್ಲ, ನೀವು ಟರ್ನ್ ಆಫ್ ಮಾಡಿ. ಯಾವುದೇ ಟರ್ನ್ ಆಫ್ ಕೇಳ್ತಾ ಇದೆಯಲ್ಲ, ಇದು ಸ್ಟಾರ್ಟಪ್ ಆ್ಯಪ್ ನಾವು ಮೊದಲು ಮಾಡಿದ್ವಲ್ಲ ಅದೇ ರೀತಿ ಇದು ವರ್ಕ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಆ್ಯಪ್ಸ್ ಜಾಸ್ತಿ ಬರುತ್ತೆ ನೋಡಿ. ಸಜೆಸ್ಟ್ ಟರ್ನ್ ಆಫ್ ಅಂತ ಐತಲ್ಲ ರೆಡ್ ಕಲರು, ನೀವು ಬಂದ್ ಮಾಡ್ಕೋಬೋದು. ಯಾಕಂದರೆ ಅದು ಏನಾಗುತ್ತೆ ಸುಮ್ಮನೆ ರನ್ ಆಗ್ತಾ ಇರುತ್ತೆ, ಅದ್ರದ್ದು ಅವಶ್ಯಕತೆ ಇಲ್ಲ ಅಂದರೂ ತಾನೇ ರನ್ ಆಗ್ತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಅವಾಗ ಏನಾಗುತ್ತೆ ನಿಮ್ಮ PC ಆಟೋಮೆಟಿಕ್ ಸ್ಲೋ ಆಗುತ್ತೆ. ಈಗ ಏನೋ ಒಂದು ಕೆಲಸ ಮಾಡ್ತಿದ್ದೀರ, ಅದ್ರ ಹಿಂದ್ಗಡೆ ಇನ್ನೊಂದು 10 ಜನನೂ ಜೊತೆಗೆ ಹುಯ್ ಅಂತಂದೇಳಿ ನಿಮ್ಮಿಂದ ಬರ್ತಾಯಿದ್ರೆ ನಿಮಗೆ ಕೆಲಸ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಆಬ್ವಿಯಸ್ಲಿ ಅಲ್ಲ. ಹಾಗೆ ಇದರಲ್ಲೂ ನೀವೇನೋ ಒಂದು ಆ್ಯಪ್ ಓಪನ್ ಮಾಡ್ತಿರ್ತೀರ, ಇನ್ನು ಸುತ್ತಮುತ್ತ ಇರೋ 10 ಆ್ಯಪ್ಸು ಹಿಂಗೆ ಮಾಡಿದರೆ ಅಲ್ವಾ. ಇದಾದಮೇಲೆ ನೋಡಿ ಇದು ಕೊನೆ ಟಿಪ್ಪು, ಬಟ್ ಬಹಳ ಇಂಪಾರ್ಟೆಂಟ್ ಇದು. ನೀವು ವಿಂಡೋಸ್ ಆರ್ ಪ್ರೆಸ್ ಮಾಡಿ MS config ಅಂತ ಟೈಪ್ ಮಾಡಿ. ನಾನು ಟೈಪ್ ಮಾಡ್ತಿದ್ದೇನೆ ಅದೇ ಥರ ಟೈಪ್ ಮಾಡಿ ನೋಡಿ. MS config ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದರಲ್ಲಿ ನೋಡಿ ಜನರಲ್ ಅಂತ ಇತ್ತಲ್ಲ, ಮೊದಲು ತೋರಿಸ್ತೀನಿ ಇನ್ನೊಂದು ಸಾರಿ ನೋಡಿ. ಮೊದಲು ಈಗಿರುತ್ತೆ. ನೀವೇ ಮಾಡ್ತೀರಾ, ಬೂಟ್ ಅಂತ ಇದೆಯಲ್ಲ ಬಾಜು, ಬೂಟ್ ಅಂತ ಪ್ರೆಸ್ ಮಾಡಿಕೊಂಡು ಕೆಳಗಡೆ ನಿಮಗೆ ಅಡ್ವಾನ್ಸ್ ಆಪ್ಷನ್ ಅಂತ ಐತಲ್ಲ, ಅಡ್ವಾನ್ಸ್ಡ್ ಆಪ್ಷನ್ಸ್, ಇದನ್ನು ಕ್ಲಿಕ್ ಮಾಡಿ. ಅಲ್ಲಿ ನೋಡಿ ನಂಬರ್ ಆಫ್ ಪ್ರೊಸೆಸರ್ ಅಂತ ಐತಲ್ಲ ನೋಡಿ, i3 4th ಜನ್ರೇಷನು, i3 12th ಜನ್ರೇಷನು, ಕೋರ್ಸು ಪ್ರೊಸೆಸರ್ ಅಂತ ಬರುತ್ತೆ ನೋಡಿ. ಇದು ನೋಡಿ ಡ್ಯುಯಲ್ ಕೋರ್ ಪ್ರೊಸೆಸರಿಂದ ಇಲ್ಲಿ ಪ್ರೊಸೆಸರ್ ನಂಬರ್ 2 ಅಂತ ಇದೆ ಮ್ಯಾಕ್ಸಿಮಮ್ ಇರೋದು. ಅಕಸ್ಮಾತ್ ನಿಮ್ದೇನಾದರೂ i3 12th ಇದ್ದರೆ 13th ಇದ್ದರೆ ನಿಮ್ಮದು 8 ಕೋರು ಆ ಥರ ಮ್ಯಾಕ್ಸಿಮಮ್ ಎಷ್ಟು ನಂಬರ್ ಇದೆಯಲ್ಲ ಆ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಸತಿ ಅಪ್ಲೈ ಕೊಟ್ಟು ಸಿಸ್ಟಮ್ನ ರೀಸ್ಟಾರ್ಟ್ ಮಾಡಿ. ಆವಾಗ ನಿಮ್ಮದು ಸಿಸ್ಟಮು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಹಾಗೆ ಇನ್ನೂ ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ತುಂಬ ಧನ್ಯವಾದಗಳು. ಹಾಗೆ ನಾವು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀವಿ. ನಿಮಗೇನೇ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ನಾನು ನಿಮಗೆ ಸೊಲ್ಯೂಷನ್ನ ಕೊಡ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಕನ್ನಡಿಗರನ್ನು ಬೆಳೆಸಿ. ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಥ್ಯಾಂಕ್ ಯು. ಬಾಯ್.